ಇದು ಲೋಕಸಭಾ ಚುನಾವಣೆ ಮುನ್ನೆಲೆ ಆಗಿದೆ ಏನೋ ತಂದಿದ್ದು ಅಂತೀರಿ. ಮತ್ತೊಂದು ಏನೂ ಇಲ್ಲ, ತುಷ್ಟೀಕರಣ ಬಿಟ್ಟರೆ ಇವರಿಗೆ ನಮಗೆ ಹೇಳ್ತಾರೆ ರಾಮ ಮಂದಿರ ಅದನ್ನು ಇದನ್ನು ಮಾಡಿ ನೀವೇನು ಮಾಡ್ಲಕತ್ತೀರಿ? ಟಿಪ್ಪು ಸುಲ್ತಾನನ ವೈಭವೀಕರಣ ಮಾಡ್ತೀರಿ, ಇಂಥವೆಲ್ಲ ಹಿಜಾಬ್ ಗಿಜಾಬತ್ತು ತರ್ಲಕತ್ತಿ ಮಕ್ಕಳಲ್ಲಿ ವಿಷ ತುಂಬೋ ಕೆಲಸ ನೀವು ಮಾಡ್ಲಕತ್ತಿ. ಎರಡನೇ ಈಗ ಇವ್ರು ಮಾಡ್ಲಕತ್ತಿದ್ದಲ್ಲ, ಎರಡನೇ ಟಿಪ್ಪು ಸುಲ್ತಾನ್ ಅವತಾರೆ ನಮ್ಮ ಸಿದ್ದರಾಮಯ್ಯನವರು. ಅವ್ರು ಮಾಡ್ಲಕತ್ತಿದ್ದು ನೋಡೋದು ಬಿಟ್ರೆ ಹಿಂಗೆ ಬಿಟ್ಟರೆ ಮುಂದೆ ಏನತ್ತಾರ ಗೊತ್ತದ, ನಾನು ಕನ್ನಡ ತೆಗೆದು ಎಲ್ಲರೂ ಉರ್ದು ಕಲಿ ಅರಬ್ಬಿ ತಂದಿದ್ದವ, ಪರ್ಷಿಯನ್ ಭಾಷೆ ತಂದಿದ್ದ ಟಿಪ್ಪು ಸುಲ್ತಾನ್, ಕನ್ನಡವನ್ನೇ ನಾಶ ಮಾಡಿದ್ದ. ಕನ್ನಡಿಗ ಹೋರಾಟಗಾರ ಟಿಪ್ಪು ಸುಲ್ತಾನ್ ಜಯ ಥರ ಕನ್ನಡ ಭಾಷೆಯನ್ನೇ ಬಂದ್ ಮಾಡಿ ಪರ್ಷಿಯನ್ ಭಾಷೆ ಕಡ್ಡಾಯ ಮಾಡಿದ್ದ ಅವನ ಸಾಮ್ರಾಜ್ಯದಲ್ಲಿ. ಹಂಗಾದ್ರೆ ನಾಳೆ ಸಿದ್ದರಾಮಯ್ಯನವ್ರು ಪರ್ಷಿಯನ್ ಭಾಷೆ ಲಾಗು ಮಾಡ್ತಾರೆ ಅಥವಾ ಉರ್ದು ಲಾಗು ಮಾಡ್ತಾರೆ? ಉರ್ದು ಶಾಲೆಗಳು ಬಯಕೋದಕ್ಕೆ ಇಲ್ಲೇ ಮರಾಠಿ ಶಾಲೆ ಅದು ನಮ್ಮಲ್ಲಿ. ಒಂದು ಮರಾಠಿ ಶಾಲೆ ತೆಗೆದ್ರ ಸಲ ಹೋರಾಟ ಮಾಡ್ತಾರೆ ಇವರೆಲ್ಲ, ಕೆಲವೊಂದು ಹೋರಾಟಗಾರರು. ರೈಲ್ವೆ ಸ್ಟೇಷನ್ ಮ್ಯಾಗ ಹಿಂದಿ ಒಳಗೆ ರೈಲ್ವೆ ಇದು ನಿಲ್ದಾಣದ ಬರ್ದರೆ ಇವರು ಹೋರಾಟ ಮಾಡ್ತಾರೆ. ಉರ್ದು ಬರ್ದಾರಲ್ಲ ಗುಲ್ಬರ್ಗಾದಾಗ ಇವ್ರು ತಾಕತ್ತೈತೆ, ಅದು ತೆಗಿಯತ್ತೆ ಹೇಳಬೇಕು. ಹಿಂದಿ ವಿರೋಧ ಮಾಡ್ತಾರೆ. ಮೊನ್ನೆ ಒಬ್ಬ ಮಹಾಪುರುಷ ದಿಲ್ಲಿ ಒಂದು ಹೋಟೆಲ್ದಾಗ ಸಿಕ್ಕ, ಕನ್ನಡ ಹೋರಾಟಗಾರರು ಧೀಮಂತ ನಾಯಕ. ಅಲ್ಲಿ ಏನು ಎದುರಾಗ ಆರ್ಡ್ರ್ ಕೊಟ್ಟ, ಇಡ್ಲಿ ಲೇಕೆ ಅವಂದ, ಇಡ್ಲಿ ಲೇಕೆ ಅವತ್ತು ಯಾಕಂದ ಹೇಳಿ, ಅಲ್ಲಿ ಕನ್ನಡ ಮಾತಾಡ್ಬೇಕು, ಇಡ್ಲಿಯನ್ನು ತಂದು ಕುಡಿ ಅಂತೇಳಿ. ಕನ್ನಡ ಅಭಿಮಾನಿ ಇದ್ದಮ್ಮ. ದಿಲ್ಲಿಯಾಗ ಏನು ಕೆಲಸ ರೀ? ದಿಲ್ಲಿಯಾಗ ಏನು ಕನ್ನಡ ಮಾತಾಡೋರು ಅದಾರ? ಮಕ್ಕಳಿಗೆ ಎಲ್ಲ ಭಾಷೆ ಕಲಿಸ್ಬೇಕು, ಇಂಗ್ಲೀಷು ಕಲಿಬೇಕು, ಮರಾಠಿ ಅವ್ರ ಮಾತೃಭಾಷೆ, ಕನ್ನಡ ನಮ್ಮ ರಾಜ್ಯ ಭಾಷೆ, ಎಲ್ಲ ಉರ್ದು ಕಲಿತಾರೆ ಕಲಿಯಲಕ್ಕ, ಅದು ಕೂಡ ಕನ್ನಡ ಕಲಿಬೇಕಲ್ಲ. ಈಗ ಒಟ್ಟು